ನಮ್ಮ ಜೊತೆಗೆ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಸದನದಲ್ಲಾಗಿರುವಂಥ ವಿಚಾರ, ಒಂದು ಹನಿ ಟ್ರ್ಯಾಪ್ ಬಗೆಗಿನ ಚರ್ಚೆ ಇವತ್ತು 18 ಶಾಸಕರನ್ನು ಅಮಾನತು ಮಾಡುವ ಲೆವೆಲ್ಗೆ ಹೋಗಿದೆ. ಇದನ್ನು ತಾವೊಬ್ಬರು ಶಾಸಕರಾಗಿ, ಸಚಿವರಾಗಿ, ಸಾಕಷ್ಟು ಅನುಭವ ಇರುವಂಥ ಸಚಿವರಾಗಿ, ಒಂದಿಷ್ಟು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಆಲೋಚನೆ ಮಾಡುವಂಥವ್ರಾಗಿ ಹೇಗೆ ನೋಡ್ತೀರಿ? ಅದು ಹೇಳ್ತಾ ಇದ್ದು, ಈಗ ಜಪಾನ್ ಅಂತ ದೇಶ ಎಕ್ಸಾ ಟ್ರ್ಯಾಕ್ ಬಗ್ಗೆ ಮಾತನಾಡ್ತದೆ. ಅಂದರೆ ಭೂಮಿಲಿಂದ ಚಂದ್ರಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಟ್ರ್ಯಾಕ್ ಆಗ್ತದೆ. ಇನ್ನು 25 ವರ್ಷದಲ್ಲಿ 7 ದಿನಗಳಲ್ಲಿ ಭೂಮಿಲಿಂದ ಮೂನಿಗೆ ಹೋಗ್ಬೋದು. ಇಂಟ್ರಾ ಪ್ಲಾನೆಟರಿ ಟೂರಿಸಮ್ ಮಾಡ್ತಾಯಿದ್ದಾರೆ. ಇಂಟ್ರಾ ಪ್ಲಾನೆಟರಿ ಟೂರಿಸಮ್ ಅಂದರೆ ಮಾರ್ಸ್ನಿಂದ ಮೂನಿಗೆ, ಮೂನಿಂದ ಮಾರ್ಸಿಗೆ, ಈ ಥರ ಸಿಸ್ಟಮ್ನಲ್ಲಿ ಬೇರೆ ದೇಶಗಳು ಮಾತನಾಡ್ತಿದ್ದಾರೆ. ನಾವು ಈ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಈ ವಿಷಯಗಳನ್ನ ಮಾತನಾಡ್ತಕ್ಕಂಥದ್ದು ಭಾಳ ವಿಷಾದ ಇದೆ, ಭಾಳ ನೋವು ಕೂಡ ಇದೆ. ಆದರೆ ಪರಿಸ್ಥಿತಿ ಅನಿವಾರ್ಯ. ಡಾರ್ವಿನ್ಸ್ ಥಿಯರಿನಲ್ಲಿ ನಾವೆಲ್ಲ ಸಿಕ್ಕಂಬಿಟ್ಟಿದ್ದೀವಿ, ಸರ್ವೈವಲ್ ಆಫ್ ಫಿಟೆಸ್ಟ್ನಲ್ಲಿದ್ದೀವಿ. ಇದು ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಸಿಲುಕಿದ್ದೀವಿ. ಇಂಥ ಒಂದು ವ್ಯವಸ್ಥೆ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಅಂದರೆ ನನಗೇನು ಭಾಳ ಖುಷಿ ಇಲ್ಲ. ಆದರೆ ವ್ಯವಸ್ಥೆ ಅನುಗುಣವಾಗಿ ಹೋಗ್ತಕ್ಕಂಥದ್ದೇ ಏನೋ ದೇಶದ ನಿಯಮಗಳಿದ್ದಾವೆ. ಹಂಗಾಗಿ ಏನೋ ಈಗ ನಮ್ಮ ಸರ್ಕಾರ ಆಗಿರಲಿ, ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ನಾವೇನು ಕ್ರಮ ತೊಗೊಳ್ತೀವಿ ಅಂತ ಹೇಳಿ ಆಲ್ರೆಡಿ ಹೇಳಾಗಿದೆ. ನಾನು ಇದ್ರ ಬಗ್ಗೆ ಏನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಸರ್, ಈಗ ಸಾಕಷ್ಟು ಕಾಂಗ್ರೆಸ್ ಶಾಸಕರಾಗಿರುವಂಥ ರಾಜಣ್ಣ ಅವರಿಂದನೇ, ಸಚಿವರ ರಾಜಣ್ಣ ಅವರಿಂದನೇ ಮೊದಲಿಗೆ ಆರೋಪ ಬಂದಿರುವಂಥದ್ದು ಈ ಥರದ್ದು. ಜೊತೆಗೆ ಸಾಕಷ್ಟು ನಾಯಕರು ಕೂಡ ಹೇಳಿದರು, ಈ ಥರದ ಇದು ಸಿಚುವೇಶನ್ ಇರುವಾಗ ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಭಯ ಆಗುತ್ತೆ ಅಂತೇಳಿ. ಇದನ್ನು ಒಟ್ಟಿನಲ್ಲಿ ಕರ್ನಾಟಕದ ಸಂಪೂರ್ಣವಾದಂತಹ ಈಗ 85, 86 ಏನೋ ಬರ್ತಾ ಇದೆ, ಅಷ್ಟು ಜನರದ್ದು ಇದಿದೆ ಆ ಥರದ ಇಲ್ಲ. ಮಾಹಿತಿ ಇಲ್ಲ, ನಂಬರ್ಸ್ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ನನಗೇನು ಜಾಸ್ತಿ ಮಾಹಿತಿ ಇಲ್ಲ. ಬಟ್ ಆದರೆ ಸರ್ಕಾರದ ನಿಲುವು ಒಳಗೇನಾಗಿದೆ ಸದನದಲ್ಲಿ ನಿಮಗೆ ಗುರುತಿದೆ. ಬಟ್ ನನಗೆ ಕೇಳ್ತಾ ಇದ್ದರೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೀಗ. ಸರ್, ಇದನ್ನು ಈ ಒಂದು ಸಂದರ್ಭದಲ್ಲಿ ಉಪಯೋಗಿಸ್ಕೊಂಡು ರಾಜಕೀಯ ಪ್ರೇರಿತವಾದಂಥ ಒಂದು ಇದು ವಿಚಾರ ಅನ್ನುವಂಥ ಒಂದಿಷ್ಟು ಪ್ರತಿಪಕ್ಷಗಳ ಆರೋಪ ಇದೆ. ಯಾಕಂತ ಹೇಳಿದ್ರೆ ಈಗ ಸ್ಪೀಕರ್ ಅವರ ಸ್ಥಾನದಲ್ಲಿ ಕೂತ್ಕೊಂಡು ಏನು ಇದಾಗಿದೆ, ಘನತೆಗೆ ಧಕ್ಕೆ ಬಂದಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಅಮಾನತು ಮಾಡಿದ್ದಾರೆ. ಇದನ್ನು ರಾಜಕೀಯ ಪ್ರೇರಿತ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ BJP ನಾಯಕರು. ಅಲ್ಲ, ಈಗ ಸದನದಲ್ಲಿ ಏನಾಗಿದೆ ನೀವು ನೋಡಿದ್ರೆ ತಾನೆ, ಅದನ್ನು ಸತ್ಯವಾಗಿ ತೋರಿಸ್ಬೇಕು. ಸದನದಲ್ಲಿ ಏನಾಗಿದೆ, ಮಾಧ್ಯಮದವರು ನಾವು ಮಾಡಿರ್ತಕ್ಕಂಥ ಆ್ಯಕ್ಟ್ ಸರಿ ಇದೆಯೋ, ಅವ್ರು ಮಾಡಿರ್ತಕ್ಕಂಥ ಆ್ಯಕ್ಟ್ ಸರಿ ಇದೆಯೋ ನೀವು ಕರೆಕ್ಟಾಗಿ ತೋರಿಸಿದ್ರೆ ಜನ ತೀರ್ಮಾನ ಮಾಡ್ತಾರೆ. ಈಗ ನಾನು ಹೇಳಿದ್ರೆ ನಮ್ಮ ಪಕ್ಷಕ್ಕೋಸ್ಕರ ನಾವು ಹೇಳ್ದಂಗೆ ಆಗುತ್ತೆ. ನಾನು ಯಾಕಂದರೆ ಅಸೆಂಬ್ಲಿಯಲ್ಲಿ ಇರಲಿಲ್ಲ, ಕೌನ್ಸಿಲಲ್ಲಿದ್ದೆ. ಇದು ಚೇರ್ ಹತ್ರ ಹೋಗಿ ಇದೆಲ್ಲ ಮಾಧ್ಯಮ ಗಿಡಿಸ್ತಕ್ಕಂಥ ಕೆಲಸ, ಫೋಟೋ ಶೂಟ್ ಮಾಡ್ತಕ್ಕಂಥ ಕೆಲಸ ಆಗಿದೆ ಅಂತ ನನಗೆ ಮಾಹಿತಿ ಬಂದಿದೆ. ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಮಚ್. ಈಗೆಲ್ಲ ಏನಾಗಿದೆ, ಈ ಮೀಡಿಯಾಕ್ಕೋಸ್ಕರ, ಗ್ಯಾಲರಿಗೋಸ್ಕರ ಮಾಡ್ತಕ್ಕಂಥ ಕೆಲಸಗಳು ಕೆಲವು ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಇದನ್ನು ಮುಂದುವರೆದುಬಿಟ್ಟಿದ್ದಾವೆ. ಅದರಲ್ಲಿ ಮೀಡಿಯಾ ಗೇಮಿಗೆ, ಮೀಡಿಯಾ ಫೋಟೋಗ್ರಫಿಗೆ ಹೆಸರಾಗಿರ್ತಕ್ಕಂಥದ್ದು BJP ಪಕ್ಷ. ಸೊ ಅದ್ರ ಬಗ್ಗೆ ನಾನೀಗ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಐ ಲಿಮಿಟ್ ಮೈ ಸೆಲ್ಫ್. ಇದು ಆಗಿರ್ತಕ್ಕಂಥದ್ದು ಸರಿಯಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಚರ್ಚಿಸ್ತೀನಿ. ಈ ಗದ್ದಲದ ನಡುವೆ ಮೀಸಲಾತಿ ಇದು ಕೂಡ ಮಸೂದೆ ಕೂಡ ಮಂಡನೆ ಆಯಿತು, ಅದರ ಬಗ್ಗೆ ಹೇಳೋದಾದ್ರೆ ಏನು ತಪ್ಪೇನಿದೆ ಅದಕ್ಕೆ ಕೇಳ್ತಿರೋದು. ಈಗ ಅದನ್ನು ನೀವು ಈಗ ನೆನಪು ಮಾಡಿ ಈಗ ಕೇಳ್ಕೊಂಡ್ರಿ, ಅದು ಯಾವ ಇಲ್ಲದ್ರೆ ಅದನ್ನೇ ಮೊದಲು ಹೇಳ್ತೀವಿ. ಈಗ ಯಾವುದು ನೀವು ಪ್ರಮುಖವಾಗಿ ತೊಗೊಂತೀರಿ ಮಾಧ್ಯಮದವರು, ಅದ್ರ ಮೇಲೆ ಪಿಕ್ಚರ್ ನಡೆಯುತ್ತೆ ಈ ದೇಶದಲ್ಲಿ. ಈ ದೇಶದಲ್ಲಿ ನೀವೇನು ಅಜೆಂಡಾ ಸೆಟ್ ಮಾಡ್ತೀರಿ ಅದ್ರ ಮೇಲೆ ಚರ್ಚೆ ನಡೀತಿದ್ದೆ. ಈಗ ಹನಿ ಟ್ರ್ಯಾಪ್ ಬರಲಿದ್ರೆ 2B ಜೋರು ಇರ್ತಿತ್ತು. ಅಲ್ಲ ಸರ್, 2B ಮಾಧ್ಯಮದವರು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ರಾಜಣ್ಣವರೇ ಇದನ್ನು ತಗೊಂಡಿದ್ರು. ಈಗ ರಾಜಣ್ಣವ್ರು ಹೇಳಿ ತೊಗೋಬೇಕಂತ ಐತೆ ನಿಮಗೆ, ತೊಗೋಬಾರ್ದು, ಎಲ್ಲ ಬೈಕಾಟ್ ಮಾಡ್ಬಿಡ್ಬೇಕು, ಇಂಥ ತೋರಿಸ್ಬಾರ್ದು ಅಂತ ಬೈಕಾಟ್ ಮಾಡ್ಬೋದಲ್ವಾ? ಅಲ್ಲ, ಅಂದರೆ ನಾವು ನಮ್ಮ ಜನಪ್ರತಿನಿಧಿಗಳ ಒಂದು ಆರೋಪ ಏನಿದೆ ಅದನ್ನು, ಈ ಹನಿ ಟ್ರ್ಯಾಪ್ ಬಗ್ಗೆ ಈಗ ಎಷ್ಟು ಚರ್ಚೆ ಆಗುತ್ತೆ ನಾನು ನೋಡ್ತೀನಿ. ಈಗ ಇದ್ರ ಬಗ್ಗೆನೇ ಪ್ರಮುಖವಾಗಿ ಚರ್ಚೆ ಇರೋದು. ಈಗ ಸಣ್ಣ ಮಗು ಕೂಡ ಹುಟ್ಟಿರೋ ಕೂಸಿ ಕೂಡ ಹನಿ ಟ್ರ್ಯಾಪ್ ಗೊತ್ತಾಗ್ಬಿಡುತ್ತೆ, ಅಷ್ಟು ಮಟ್ಟಿಗೆ ನಾವು ತೋರಿಸ್ತೀವಿ. ಈಗ ನಾನು ನಿಮ್ಮನ್ನು ಹೇಳ್ತಾ ಇಲ್ಲ, ನಾನು ನಿಮ್ಮ ವ್ಯವಸ್ಥೆಯಲ್ಲಿ ಅದನ್ನೇ ಮಾಡ್ತಾಯಿದ್ದೆ. ಈ ವ್ಯವಸ್ಥೆಯಲ್ಲಿ ನಾವೆಲ್ಲ ಸಿಲುಕ್ಬಿಟ್ಟಿದ್ದೀವಿ. ಸೊ ಐ ಆಮ್ ನಾಟ್ ಟ್ರೈಂಗ್ ಟು ಬ್ಲೇಮ್ ಎನಿಬಡಿ ಆಸ್ ಸಚ್. ಬಟ್ ಎನಿವೇ, ಇದಕ್ಕೆ ಏನು ಉತ್ತರ ಕೊಡಬೇಕೇನು, ವಾಟ್ ಈಸ್ ದರ್ ಯು ಎಕ್ಸ್ಪೆಕ್ಟಿಂಗ್ ಫ್ರಮ್ ಹೇಳ್ಬಿಡಿ. ನಾನು ಕ್ಲೂಲೆಸ್ ಇದ್ದೀನಿ. ಆರ್ತಕ್ಕಂಥ ಸಿಚುವೇಶನ್ಸ್ಗೆ ಐ ಆಮ್ ಹೆಲ್ಪ್ಲೆಸ್ಸು. ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇಂಥದ್ದು ಆಗಬಾರ್ದು ಈ ಸಿಚುವೇಶನ್ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ನಮಸ್ಕಾರ. ಇವಿಷ್ಟು ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿಕ್ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.